ಒಂದು ರಾಷ್ಟ್ರ ಕಾಣೆಯಾಗ್ತದೆ. ಈಗ ಅನೇಕ ಹೇಳ್ತಾ ಹೋದ್ವಿ, ಯಾವುದು ಕಾಣೆಯಾದ ರಾಷ್ಟ್ರ? ಅಫ್ಘಾನಿಸ್ತಾನ. 2 ವರ್ಷಗಳಿಂದ ಈ ಮಾತನ್ನು ಹೇಳಿದ್ವಿ. ಜಗತ್ತಿನ ಭೂಪಟದಲ್ಲಿ ಒಂದು ರಾಷ್ಟ್ರ ಕಾಣೆಯಾಗ್ತದೆ. ಅವಾಗ ನಮ್ಗೆ ಯಾರ್ಯಾರು ಏನನ್ನು ಹೇಳಿದ್ರೆ ಅಮೇರಿಕ ಮುಳುಗೋಗುತ್ತೆ, ಪಾಕಿಸ್ತಾನ ಹಾಳಾಗೋಗುತ್ತೆ, ಹೇಳ್ರಿ ನೀವು ಕಾದು ನೋಡ್ರಿ, ಅವೆಲ್ಲ ಹೇಳ್ಬಾರ್ದಾಗಲ್ಲ. ಈಗ ಅದಕ್ಕೆ ಸತ್ಯ ಬಂತು. ಈ ರೋಗಗಳು ಇವತ್ತು ಕೊರೋನಾ ಅಂತ ಕರಿತೀವಿ. ಈ ಕೊರೋನಾ ಕಾಯಿಲೆ ಇವತ್ತಿಂದಲ್ಲ, ಇದು ಮೊದಲಿಂದ ಇರೋದೇ. ಗಂಟ್ಲು ಬೇನೆ ಅಂತ ಕರಿತಾ ಇದ್ರು ಹಿಂದೆ. ಗಂಟ್ಲು ಹಿಡ್ಕೊಳ್ತದೆ, ಉಸಿರಾಡೋಕ್ಕಾಗಲ್ಲ, ಮನುಷ್ಯ ಸತ್ತು ಹೋಗ್ತಾನೆ. ಯಾತ್ರಿಂದ ಇವತ್ತು ಮನೆಯಲ್ಲಿ ನೋಡ್ರಿ, ನೀವು ಅಡುಗೆ ಮಾಡ್ತೀರಿ, ಅಡುಗೆ ಮನೆ ಸ್ವಚ್ಛ ಇರ್ತದೆ. ಸ್ನಾನ ಮಾಡ್ತೀರಿ, ಸ್ನಾನದ ಮನೆ ಸ್ವಚ್ಛವಾಗಿರ್ತದೆ. ಊಟ ಮಾಡ್ತೀರಿ, ಊಟದ ಮನೆ ಸ್ವಚ್ಛವಾಗಿರ್ತದೆ. ಅಡುಗೆ ಮಾಡ್ತಾರೆ, ಪಾತ್ರೆ ತೊಳಿತಾರೆ, ತಿಕ್ತಾರೆ, ಸ್ವಚ್ಛವಾಗಿರ್ತಾರೆ. ಆಮೇಲೆ ಊಟ ಕೂತ್ಕೊಂಡು ಊಟ ಮಾಡ್ತಾರೆ, ಕ್ಲೀನಾಗಿರ್ತಾರೆ. ಅಂದರೆ ಸ್ವಚ್ಛತೆಗೆ ಬಹಳ ಮಹತ್ವ ಬಂತು. ಹೊರಗಿಂದ ಬಂದ್ರಿ, ಕೈ ಕಾಲು ತೊಳೆದೇ ಒಳಗೆ ಹೋಗಲ್ಲ, ಚಪ್ಪಲಿಯನ್ನು ಹೊರಗೆ ಬಿಟ್ರಿ, ಒಂದು ಕಾಫಿ ಕುಡಿದ್ರಿ, ನೀರು ಕುಡಿದ್ರಿ, ಕಪ್ಪಿಟ್ಟು ಕೈ ತಗೊಳ್ತಾ ಇದ್ರಿ. ಇದನ್ನು ಮಡಿವಂತಿಕೆ ಅಂತ ಕರೆದ್ರು. ಮಡಿವಂತಿಕೆ ಅನ್ನತಕ್ಕಂಥದ್ದು ಆರೋಗ್ಯದ ಒಂದು ಸಂಕೇತ. ಆಚಾರ ಅಂದ್ರೆ ಆರೋಗ್ಯ ಅಂತ. ಇವತ್ತೇನಾಗಿದೆ, ಅಡುಗೆ ಮನೆ ಒಳಗೆ ಚಪ್ಪಲಿ ಹಾಕ್ಕೊಂಡೆ ಅಡುಗೆ ಮಾಡ್ತಾರೆ. ನೀವು ಡೈನಿಂಗ್ ಹಾಲಿಗೆ ಚಪ್ಪಲಿ ಹಾಕ್ಕೊಂಡೆ ಹೋಗ್ತೀರಾ. ಊಟ ಮಾಡಬೇಕಾದ್ರೂ ಕೂತ್ಕೊಂಡೆ ಟೇಬಲ್ ಮ್ಯಾಗ ಊಟ ಮಾಡ್ತೀರಾ. ಸ್ನಾನಕ್ಕೂ ಅವ್ಯವಸ್ಥೆ ಆಗಿದೆ. ಹೀಗಾಗಿ ಮನುಷ್ಯ ಸ್ವಚ್ಛತೆಯನ್ನು ಕಳ್ಕೊಂಡ. ಎಲ್ಲ ಕಡೆ ಅವನು ಸ್ವಚ್ಛತೆಯನ್ನು ಕಳ್ಕೊಂಡಿದ್ದಾನೆ. ಊಟ ಮಾಡೋಕ್ಕೂ ಟೈಮ್ ಇಲ್ಲ, ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ, ಧ್ಯಾನ ಮಾಡೋಕ್ಕೂ ಟೈಮ್ ಇಲ್ಲ. ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಬೆನ್ನತ್ತಿದ್ವು. ಈ ಕೊರೋನಾದಿಂದ ಯಾರೂ ಸಾಯಲ್ಲ. ಕೊರೋನಾಕ್ಕೆ ಅದರ ಅವಶ್ಯಕತೆ ಇಲ್ಲ. ಕೊರೋನಾ ಗಾಳಿ ಮಾಧ್ಯಮವಾದರೂ ಕೊರೋನಾ ತೂಕವಾಗಿರುತ್ತೆ. 1 ಗ್ರಾಮ್ ಕೊರೋನಾ, ಇದ್ರ ತೂಕ 1 ಗ್ರಾಮು, ಅರ್ಧ ಗ್ರಾಮು. ಜಗತ್ತಿನ 800 ಕೋಟಿಯನ್ನು ಎದುರಿಸಿದ್ರು ನೋಡ್ರಿ. ಇದ್ರ ತೂಕ ಎಷ್ಟು? ಒಂದು ಅರ್ಧ ಗ್ರಾಮ್. ಡಾಕ್ಟ್ರ್ ಇಲ್ಲೇ ಕೂತಾರೆ, ಕೇಳಿ. ಅದು ಎಲ್ಲಿಂದ ಬರುತ್ತೆ? ಕೆಮ್ಮಿದರೆ, ಕೆಕ್ಕಿಸಿದರೆ, ಉಗಿದ್ರೆ ಅದು ಭೂಮಿಗೆ ಬೀಳ್ತದೆ. ಅದನ್ನು ಗಾಳಿಯ ಮುಖಾಂತರ ನಮಗೆ ಸೇರ್ತದೆ. ಅದಕ್ಕೆ ಏನಂದ್ರು, ಮಾಸ್ಕ್ ಹಾಕ್ಕೊಳ್ರಿ, ದೂರದಲ್ಲಿ ನಿಂತು ಮಾತಾಡ್ರಿ. ನೋಡ್ರಿ ಎಂಥ ಒಂದು ವ್ಯವಸ್ಥೆ ಬಂದಿದೆ. ಆ ಒಂದು ಸಣ್ಣ ಕೊರೋನಾ ನಮ್ಮಲ್ಲೇ ಇದೆ, ನಮ್ಮ ಶರೀರದಲ್ಲೇ ಇದೆ. ಅದು ಜಗತ್ತಿನ ಜನವನ್ನು ಎದುರಿಸ್ತಾ ಇದೆ. ಅಂದರೆ ಕಾಯಿಲೆ ದೊಡ್ಡದಾಯ್ತಲ್ಲ, ಮನುಷ್ಯನಿಗೆ ಕಾಯಿಲೆ ದೊಡ್ಡದಾಯಿತು. ಮನುಷ್ಯ ಭ್ರಾಂತಿಗೊಳಗಾಗಿ, ಭೀತಿಗೊಳಗಾಗಿ ಸಾವನ್ನು ಕಾಣ್ತಾ ಬಂದ. ಇದಕ್ಕೆ ಇವತ್ತು ಮದ್ದು ಸಿಕ್ಕಿಲ್ಲ. ವ್ಯಾಕ್ಸಿನೇಷನ್ ಅಂತ ಕೊಡ್ತಾರೆ, ಮತ್ತು ಅದು ಹೇಳ್ತಾ ಇದ್ದಾರೆ, ಇದಕ್ಕೆ ಮದ್ದು ಸಿಕ್ಕಿಲ್ಲ. ಮದ್ದು ಸಿಕ್ಕ ಅವಶ್ಯಕತೆಯೂ ಇಲ್ಲ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಮನೆಯಲ್ಲಿ ಸ್ವಚ್ಛತೆ, ಮನೆ ಕ್ಲೀನಾಗಿರಬೇಕು. ನೋಡ್ರಿ, ಹಬ್ಬ ಬಂದರೆ ಸುಣ್ಣ ಹೊಡಿತಾ ಇದ್ರು, ವಾರ ನೆಲ ಸಾರಿಸ್ತಾ ಇದ್ರು, ಮನೆ ಸಾರಿಸ್ತಾ ಇದ್ರು. ಇವತ್ತೇನಿಲ್ಲ, ಹಂಗೆ ಕ್ಲೀನ್ ಮಾಡಿಬಿಡ್ತಾರೆ, ಫ್ಯಾನ್ ಹಾಕಿ ಗಾಳಿ ಊರಿಸಿಬಿಡ್ತಾರೆ. ಇಂಥ ಅವ್ಯವಸ್ಥೆ ಬಂದಿರೋದ್ರಿಂದ ಕ್ರಿಮಿಕೀಟಗಳು ಮನೆಯಲ್ಲಿ ಆವರಿಸಿದು, ಮನಸ್ಸಿನಲ್ಲಿ ಆವರಿಸಿದು, ಶರೀರದಲ್ಲಿ ಸೇರಿದು. ಇದಕ್ಕೆ ಬಹಳ ಚಿಂತನೆ ಮಾಡ್ಬೇಕು ಇವತ್ತೆಲ್ಲರೂ. ಇನ್ನೊಂದು ರೂಪ ತಗೊಳುತ್ತೆ, ಇದು ಗಾಳಿ ರೂಪಕ್ಕೆ ಬರುತ್ತೆ ಮುಂದೆ. ನಿನ್ನೆ ಹೇಳಿದ್ದೀನಿ ನಾನು, ಇದು ಗಾಳಿ ಮಾಧ್ಯಮವಾದರೂ ತೂಕವಾಗಿದೆ. ಮುಂದೆ ಬರುವಂತಹದ್ದು ಗಾಳಿ ರೂಪವನ್ನು ತಗೊಳುತ್ತೆ. ಯಾಕೆ ನನ್ನ ಹತ್ರ ಕೇಳಿರಲ್ಲ. ನಿನ್ನೆ ಒಂದು ಖಾಸಗಿ ಕಾರ್ಯಕ್ರಮ, ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡಾದೀತು. ಇದು ಹಾಕ್ರಿ, ಇದು ರಿಸಲ್ಟ್ ಹೇಳ್ತೀನಿ, ಆಮೇಲೆ ಬಿಡಿಸಿ ಹೇಳ್ತೀನಿ ಅದನ್ನು ಏನಂತ. ಇನ್ನೊಂದು, ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ. ಮುಂದೆ ಬೇಕಾದಾಗ ಮಳೆ ಬರಲ್ಲ. ಈಗ ಬಂದುಬಿಡಿತಲ್ಲ, ಮುಂದೆ ಒಳ್ಳೆ ಬಿತ್ತನೆ ಕಾಲ, ಬೆಳೆ ಕಾಲ, ಬೇಕಾದಾಗ ಬರಲ್ಲ. ಅಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ.
ಈ ಸರಿ ಅಂಥದ್ದು ಏನಿಲ್ಲ, ಸಮತೋಲನ ಆಗ್ತದೆ. ಇನ್ನೂ ಜಲಪ್ರಳಯ ಇದೆ, ರಾಜ್ಯದಲ್ಲಿ ಜಲಪ್ರಳಯ ಇದೆ. ಇಡೀ ಭಾರತ, ಇವು ಜಗತ್ತಿಗೆ ಇದು. ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ. ಜಲಸ್ಫೋಟ ಅಂತ ಹೇಳಿದ್ದೆ ನಾನು, ಅಲ್ಲಿ ಒಂದು ಆಗ ಲಕ್ಷಣ ಇದೆ. ಈ ಎರಡು ಸೇರಿ ಮನುಷ್ಯರೇ ಮಾಡೋದಲ್ಲಿ ಕೆಲವೊಂದು ಹೇಳೋಕ್ಕೆ ಹೆದರಿಕೆ ಆಗುತ್ತೆ. ಪರಿಹಾರ ಏನೆಲ್ಲ, ಭಗವಂತನ ಧ್ಯಾನ ಮಾಡಬೇಕು ಅಷ್ಟೇ. ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ. ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ. ನೆನೆಸ್ಬೇಕು ಭಗವಂತ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ, 3 ಅಡಿ ಭೂಮಿ ಕೇಳಿದ, ಎಲ್ಲ ಉಳಿತು. ಅಮೇರಿಕಾ ದೇಶದಲ್ಲಿ ಅಲ್ಲೇ ತುಳಿದವನ್ನ ವಿಷ್ಣು ವಾಮಾವತಾರದಲ್ಲಿ ಬಲಿಯ, ಅದನ್ನು ಮುನಿಪುರ ಅಂತ ಕರೆದರು. ಏನ್ಸಂಡ್ ಇಂಡಿ ಹಿಸ್ಟ್ರಿ ಒಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ನಲ್ಲ ಅವನು, ವಾಮನಿಗೆ ದಾನ ಕೊಟ್ಟನಲ್ಲಪ್ಪ, ಅದು ಮುನಿಪುರ ಅಂತ. ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಳಾದೀತು ಅಂತ. ಮುನಿಪುರ ಅಂದರೆ ಅಮೇರಿಕವನ್ನು ಮುನಿಪುರ ಅಂತ ಕರೀತಾರೆ. ಅದು ಅಮೇರಿಕ ಒಂದು ದೇಶದಾಗಿಲ್ಲ, ಎಲ್ಲರೂ ಸೇರ್ಕೊಂಡಿರೋದಲ್ಲಿ. ಶ್ರಾವಣದ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ನೋಡು, ಹೇಳಿದ್ದೀನಿ, ಇನ್ನೂ ನೋಡ್ತಿರ್ಬೇಕಾರೆ. ಹಿಂದೆಲ್ಲ ಹೇಳಿದ್ನಲ್ಲ, ಮೊನ್ನೆ ಹೇಳಿದ, ಕೆಲವು ಮುಳುಗ್ತವೆ ದೇಶಗಳು, ಕೆಲವು ಹೇಳ್ತವೆ, ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ನಲ್ಲ. ಮತ್ತು ಮದ್ದಿಲ್ಲದ ಕಾಯಿಲೆ ಬರುತ್ತೆ, 5 ವರ್ಷ ಇರುತ್ತೆ ಕಾಯಿಲೆ ಅದು. ಮತ್ತು ಕೊರೋನಾ ಬಂತು, ಇದು ಇನ್ನೊಂದು ರೂಪವನ್ನು ತಾಳುತ್ತೆ. ಆದರೆ ಸಾವು ನೋವು ಕಮ್ಮಿ, ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿದೆ. ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು, ಜನ ಆ ಥರ ಸಾಯ್ತಾರೆ. ಆಗ ಭೂಮಿ ಹೇಳಿದ, ಭೂಮಿ ಗುಡ್ಡ ಬಿಡಿ ಉಳ್ತವೆ ಅಂತ ಹೇಳಿದ್ದ ನಾನು. ಬೆರೆಯುತ್ತೆ, ಉಳುತ್ತವೆ. ಸಮುದ್ರ ಜಲಬಾಧೆ ಜನಸಂಖ್ಯೆ ವಿಪ್ಲವ ಆಗೋ ಲಕ್ಷಣ ಇದೆ. ನಾನು ಮೊದಲೇ ಹೇಳಿದ್ದ, ಯುದ್ಧಗಳಾಗ್ತದೆ, ಜಲಪ್ರಳಯವಾಗ್ತದೆ, ವಾಯುಪ್ರಳಯ ಆಗ್ತದೆ, ಭೂಪ್ರಳಯವಾಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತವೆ, ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದೆ ನಾನು. ಇನ್ನೂ ಒಂದು ಮೇಘ ಸ್ಫೋಟ ಆಗೋದ್ರಿದೆ, ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ. ಪ್ರಕೃತಿದತ್ತವಾಗಿ ಆಗ್ತದೆ ಮೇಘ ಸ್ಫೋಟ. ಅದನ್ನು ಹೇಳಿದ್ನಲ್ಲ, ಮನೆಯಲ್ಲೂ ಹೇಳಿದ್ದೆ ನಾನು ಮನೆಯಲ್ಲಿ. ಒಟ್ಟಿಗೆ ಜನಜೀವನ ಅಸ್ಥಿರ, ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ. ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ. ಅದು ಅದರಲ್ಲಿ ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು. ಅದು ರಾಜ್ಯಕ್ಕೂ ಇದೆ, ಸೆಂಟ್ರಲ್ಗೂ ಇದೆ. ಹಿಂದೆ ಹೇಳಿದ್ದೆ, 2-3 ಜನ